ಸರ್ ನಾನು ಟಾಟಾ ಇಂಟ್ರಾ V50 ತೊಗೊಂಡಾದ್ಮೇಲೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಸರ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು SMS ಟ್ರಾನ್ಸ್ಪೋರ್ಟು ಮಾಲೀಕ. ನಾನೊಂದು 10-15 ವರ್ಷದಿಂದ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಕೊಂಡ್ಬರ್ತಾಯಿದ್ದೀನಿ. ಕಂಪನಿಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಆ ಕಂಪನಿ ಕ್ಲೋಸ್ ಆಯಿತು. PF ಬಂದಿದ್ದಲ್ಲ, ಆ PF ಅಲ್ಲಿ ನಾನೊಂದು ಗಾಡಿ ಪರ್ಚೇಸ್ ಮಾಡಿಬಿಟ್ಟು ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಪಿಕಪ್ ಇದೆ, ಎರಡೂ ಇದ್ದಾಗ ಅರ್ನಿಂಗ್ಸು ಚೆನ್ನಾಗಿದೆ. ಈ ಒಟ್ಟಿಗೆ ಒಂದು 407 ಹಾಕೋ ಐಟಮ್ನ ಇದು ಗಾಡೀಲಿ ಹಾಕಿ ತೊಗೊಂಡು ಹೋಗ್ಬೋದು. 10 ಫೀಟ್ ಇದೆ. ಟಾಟಾ ಇಂಟ್ರಾ V50 ತುಂಬ ಚೆನ್ನಾಗಿದೆ. ನಾನು ಕಂಫರ್ಟ್ ಬಗ್ಗೆ ಹೇಳೋದಾದರೆ ಸ್ಟೇರಿಂಗು ಚೆನ್ನಾಗಿದೆ, ಸ್ಮೂತಾಗಿದೆ, ಮತ್ತು ಸೀಟು ಕಂಫರ್ಟಬಲು ಚೆನ್ನಾಗಿದೆ. ಆರಾಮಾಗಿ ಎಷ್ಟೇ ದೂರ ಹೋದರೂ ಆಯಾಸ ಆಗಲ್ಲ. ಸೊ ನಾನು ಲಾಸ್ಟ್ ಇಯರು ಟಾಟಾ ವೆಹಿಕಲ್ಸ್ 10 ವೆಹಿಕಲ್ಸ್ನ ಪರ್ಚೇಸ್ ಮಾಡಿದ್ದೀನಿ ಸರ್. ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಟಾಟಾ ವೆಹಿಕಲ್ಸು ಮೇಂಟೆನೆನ್ಸು ಕಡಿಮೆ ಇದೆ ಸರ್. ನನ್ನ ಹೆಸರು ತಿಮ್ಮರಾಜು, ನಮ್ಮೂರು ಸಂತ ಅವ್ರು ಬಂದ್ಬಿಟ್ಟು ಪಾವಗಡ. ನಾನು ಬಂದ್ಬಿಟ್ಟು ನಮ್ಮ ಓನರ್ ಹತ್ರ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಗಾಡಿ, ಪಿಕಪ್ಪು, ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಟಾಟಾ ವೆಹಿಕಲ್ಸು ನಮಗೆ ಆನ್ ರೋಡ್ ಸರ್ವಿಸ್ ಇದೆ, ಇನ್ ಟೈಮ್ಗೆ ಡೆಲಿವರಿ ಕೊಡ್ತಾರೆ. ಟೋಟಲ್ ನನ್ನ ಹತ್ರ 20 ವೆಹಿಕಲ್ಸ್ ಇದೆ. 20 ವೆಹಿಕಲ್ಸು ಟಾಟಾ ವೆಹಿಕಲ್ಸೇ ಮಾಡ್ಕೊಂಡಿದ್ದೀನಿ ಸರ್. ಟಾಟಾದಲ್ಲಿ ಯಾವುದೇ ಥರ ಪ್ರಾಬ್ಲಮ್ಗಳು ಬಂದಿಲ್ಲ. ಓಕೆ, ಇವತ್ತು ಈ ಲೆವೆಲಿಗೆ ಬರೋದಕ್ಕೆ ಟಾಟಾ ವೆಹಿಕಲ್ಸೇ ಕಾರಣ ಅಂತ ಹೇಳ್ತೀನಿ.